ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದ ಒಳಗಡೆ ಭಾರತದ ಭೀಕರ ದಾಳಿ. ಚೀನಾ ಸೀಕ್ರೆಟನ್ನು ಸಿಡಿಸ್ತಾ ಇದೆ. ಈಗ ಏನದು ಹಾಗಾದರೆ? ಪಾಕಿಸ್ತಾನದಲ್ಲಿ ಹೆಣದ ರಾಶಿ ಬೀಳ್ತಿರೋ ಹೊತ್ತಲ್ಲಿ ಸಿಡಿದಿರುವಂಥ ಸೀಕ್ರೆಟ್. ಅಜಿತ್ ದೋವಲ್ ಲೆಕ್ಕ ಪಕ್ಕ ಆಯ್ತಾ ಅನ್ನೋದ್ರ ಬಗ್ಗೆ ನಿನ್ನೆ ಅಷ್ಟೇ ರಿಪೋರ್ಟ್ ಇಟ್ಟಿದ್ವಿ. ಈಗ ಚೀನಾ ಮೂಲದಿಂದಲೇ ಸಿಡಿದಿರುವಂಥ ಸೀಕ್ರೆಟ್ ಏನು ಹೇಳ್ತಾ ಇದೆ ಚೀನಾ, ಏನು ಹೇಳ್ತಿದೆ ಪಾಕಿಸ್ತಾನ? ಮತ್ತೊಂದು ಪಹಲ್ಗಾಮ್ ಸಂಚು ಮೆಗಾ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಈಗ ಬ್ಲಾಸ್ಟ್ ಆಗಿದೆ. ಇದೇ ಟೈಮಲ್ಲಿ ಭಾರತದ ವಿಧ್ವಂಸ ಪಾಕಿಸ್ತಾನದ ಒಳಗಡೆ ಈಗ ಜಗತ್ತಿನಾದ್ಯಂತ ಸದ್ದು ಮಾಡ್ತಿದೆ. ಒನ್ ಬೈ ಒನ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಬಿಗ್ ಡೆವಲಪ್ಮೆಂಟ್ ಬಗ್ಗೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಭಾರತದ ವಿಧ್ವಂಸ ಪಾಕಿಸ್ತಾನದ ಒಳಗಡೆ ಏನು ಎತ್ತ, ಚೀನಾ ಇಟ್ಟಿರೋ ಸೀಕ್ರೆಟ್ ರಿಪೋರ್ಟ್ ಏನು ಎಲ್ಲ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನೋಡಿ. ನಮ್ಮ ವೆಸ್ಟರ್ನ್ ಕಮಾಂಡರ್ ಮನೋಜ್ ಕುಮಾರ್ ಕಟಿಯಾರ್ ಅವರು ಒಂದು ಬಿಗ್ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಪಹಲ್ಗಾಮ್ ಬಗ್ಗೆ ಅದೇ ಸ್ಟೈಲ್ನ ಅಟ್ಯಾಕ್ ಪ್ಲ್ಯಾನ್ ಆಗಿದೆ ಪಾಕಿಸ್ತಾನದಿಂದ. ಅಂದರೆ ಪಾಕಿಸ್ತಾನ ಆರ್ಮಿ ಮತ್ತು ಉಗ್ರರು ಸೇರಿಕೊಂಡು ಭಯಂಕರವಾದ ದಾಳಿಯನ್ನು ಭಾರತದ ಮೇಲೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನುವ ಪಕ್ಕಾ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಭಾರತ ಪಡ್ಕೊಂಡಿದೆ. ಅತ್ಯಂತ ಭಯಾನಕವಾದ ಪಾಕಿಸ್ತಾನವನ್ನೇ ಸಂಪೂರ್ಣವಾಗಿ ಅಳಿಸಿ ಹಾಕುವಂಥ ದಾಳಿಯನ್ನೇ ಈ ಸಲ ಭಾರತ ಸಾರಲಿದೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟನ್ನು ನಮ್ಮ ವೆಸ್ಟರ್ನ್ ಕಮಾಂಡರ್ ಮನೋಜ್ ಕುಮಾರ್ ಕಟಿಯಾರ್ ಹೇಳಿರೋದು. ಈಗ ವೆಸ್ಟರ್ನ್ ಆರ್ಮಿ ಕಮಾಂಡರ್ ಇಂಥದ್ದೊಂದು ಸೀಕ್ರೆಟನ್ನು ಸಿಡಿಸಿದ್ದಾರೆ. BSFಗೆ ಈಗಾಗಲೇ ಆದೇಶ ಹೋಗಿದೆ, ಹೈ ಅಲರ್ಟನ್ನು ಘೋಷಿಸಲಾಗಿದೆ. ಅಲ್ಲಿ ಈಗ ಗಮನಿಸಬಹುದು, ಪಾಕಿಸ್ತಾನ ಈ ರೀತಿಯಲ್ಲಿ ಬಾಲ ಸುಟ್ಕೊಂಡು ಹೋದ ಮೇಲೆ ಏನೇನು ಮಾಡ್ಬೋದು ನೋಡ್ತಾ ಇದ್ದಾರೆ. ಮತ್ತೆ ಅವರ ನಾಶವಾಗಿರೋ ಉಗ್ರ ಶಿಬಿರಗಳನ್ನು ಕಟ್ಟೋದಕ್ಕೆ ನೋಡ್ತಿದ್ದಾರೆ. ಬಹಳಷ್ಟು ಪ್ರಯತ್ನಗಳಾಗ್ತಿದ್ರು ಕೂಡ ಸಂಪೂರ್ಣವಾಗಿ ಅವ್ರು ಅಂದ್ಕೊಂಡಂಗೆ ಯಾವುದೂ ಆಗ್ತಿಲ್ಲ. ಹಾಗಾಗಿ ಈಗ ಆತ್ಮಾಹುತಿ ದಾಳಿ ಮಾಡೋದಕ್ಕೆ ಮಹಿಳೆಯರ ಪಡೆಯೊಂದನ್ನು ರಚಿಸಿದ್ದಾರೆ ಉಗ್ರರು. ಅದು ಲೇಟೆಸ್ಟ್ ಡೆವಲಪ್ಮೆಂಟು. ಹೊಸ ಬಗೆಯಲ್ಲಿ ದಾಳಿ ಮಾಡಬೇಕು ಭಾರತದ ಮೇಲೆ, ಸ್ವಲ್ಪ ಅನುಮಾನಗಳು ಬರೆದಿರೋ ರೀತಿಯಲ್ಲಿ ಬೇರೆ ಥರ ಸ್ಟೈಲ್ ಆಫ್ ಅಟ್ಯಾಕ್ ಮಾಡಬೇಕು ಅಂತ ಈಗ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಆಪರೇಷನ್ ಸಿಂಧೂರ ಬಳಿಕ ಹೆದರಿರುವಂಥ ಜೈಷ್ ಎ ಮೊಹಮ್ಮದ್ JEM ಭಾರತದ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ. ಯಾಕಂದರೆ ಜೈಷ್ ಎ ಮೊಹಮ್ಮದ್ ಈ ಮಸೂದ್ ಅಜರ್ನ ಫ್ಯಾಮಿಲಿಯನ್ನೇ ಧ್ವಂಸ ಮಾಡಿ ಹಾಕಿದೆ. ಇಡೀ ಕುಟುಂಬವನ್ನು ಒಂದೇ ಏಟಿಗೆ ಬೂದಿ ಮಾಡಿ ಬಂದಿದೆ ಅಲ್ವಾ ಭಾರತದ ಸೇನೆ. ಹಾಗಾಗಿ ಸೇಡು ತೀರಿಸ್ಕೊಳ್ಬೇಕು ಅಂತ ಆತ ಹೆಣ್ಣು ಮಕ್ಕಳ ಸೇನೆಯನ್ನು ಕಟ್ಟಿದ್ದಾನಂತೆ. ಸೊ ಈಗ ನೇಮಕಾತಿ ಶುರುವಾಗಿದೆ. ಅಕ್ಟೋಬರ್ 8ರಿಂದ ಬಹವಾಲ್ಪುರದಲ್ಲಿ ಮರ್ಕಜ್ ಉಸ್ಮಾನ್ ಅಲಿಯಲ್ಲಿ ನೇಮಕಾತಿ ಕೂಡ ಶುರುವಾಗಿದೆ. ಮಹಿಳಾ ಬ್ರಿಗೇಡನ್ನು ಸಾಮಾನ್ಯವಾಗಿ ಅವರ ನಿಯಮದ ಪ್ರಕಾರ ಇಂಥದ್ದಕ್ಕೆ ಮಹಿಳೆಯರನ್ನು ಬಳಸ್ಕೊಳ್ಳಲ್ಲ. ಆದರೆ ಈ ಸಲ ಭಯಂಕರ ಸಂಚು ನಡೀತಿದೆಯಂತೆ. ಮಹಿಳೆಯರ ಆತ್ಮಾಹುತಿ, ಮತ್ತೊಂದು ಕಡೆ ಪಹಲ್ಗಾಮ್ ಬಗೆಯದ್ದೇ ದಾಳಿ ನಡೆಸೋದಕ್ಕೆ ಉಗ್ರರನ್ನು ಟ್ರೈನ್ ಅಪ್ ಮಾಡ್ತಿದೆ. ಸ್ವತಃ ಆರ್ಮಿಯಲ್ಲಿ ಕಾಳಜಿ ವಹಿಸಿ ಅನ್ನುವಂಥ ಮೆಗಾ ನ್ಯೂಸ್ ಬರ್ತಿದೆ. BSFಗೆ ಈಗ ಬಹಳ ದೊಡ್ಡ ಸಂದೇಶವನ್ನೇ ಕೊಡಲಾಗಿದೆ. ಎಲ್ಲ ಬಗೆಯಲ್ಲಿ ತಯಾರಾಗೋದಕ್ಕೆ. ಡಿಸೆಂಬರಲ್ಲಿ ಚಳಿ ಶುರುವಾಗುತ್ತೆ. ನವೆಂಬರ್ ಎಂಡು ಡಿಸೆಂಬರಲ್ಲಿ ಅಲ್ಲಿ ಕೊರೆಯುವ ಚಳಿ ಬಾರ್ಡ್ರಲ್ಲಿ. ಆ ಸಮಯವನ್ನೇ ಅಡ್ವಾಂಟೇಜ್ ತಗೊಂಡು ಸೈನಿಕರಿಗೆಲ್ಲ ಸವಾಲಿರೋ ಹೊತ್ತಲ್ಲಿ ಕಠಿಣ ಪರಿಶ್ರಮದೊಂದಿಗೆ, ಅಂದರೆ ಅಷ್ಟು ಟ್ರೈನ್ ಅಪ್ ಮಾಡಿ ಉಗ್ರರನ್ನು ಆ ಚಳಿ ಹಿಮಪಾತ ಆಗ್ತಿರೋ ಸಮಯದಲ್ಲಿ ಮಂಜಿನ ಹೊದಿಕೆಯನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಭಯಂಕರ ಕೃತ್ಯ ನಡೆಸೋದು ಇವರ ಪ್ಲ್ಯಾನ್ ಅಂತೆ. ಭಾರತಕ್ಕೆ ಸಿಕ್ಕಿರುವ ಪಕ್ಕಾ ಇಂಟೆಲಿಜೆನ್ಸ್ ರಿಪೋರ್ಟ್. ಈ ರಿಪೋರ್ಟ್ ಬರ್ತಿದ್ದ ಹಾಗೆ ಭಾರತದ ಸೇನೆ ಕೊಟ್ಟಿದೆ ಉತ್ತರವನ್ನು. ಈ ಸಲ ಹೆಂಗಿರುತ್ತೆ ಅಂದರೆ ಆಪರೇಷನ್ ಸಿಂಧೂರ 2.0 ನಾವು ಲಾಸ್ಟ್ ಟೈಮ್ ಬಿಟ್ಟಿದ್ದ ಟ್ರೇಲರ್ ಅಷ್ಟೇ. ಈ ಸಲ ಇಡೀ ಪಾಕಿಸ್ತಾನವನ್ನು ಹೊಸಕಿ ಹಾಕ್ತೀವಿ, ಡೆಡ್ಲಿಯೆಸ್ಟ್ ಆಗಿರುತ್ತೆ ಅನ್ನುವ ಡೈರೆಕ್ಟ್ ಮೆಸೇಜ್ ಮೊನ್ನೆ ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಸೇನಾ ಮುಖ್ಯಸ್ಥರು ಕೂಡ ಅದನ್ನೇ ಹೇಳಿದ್ರು, ಭೂಪಟದಿಂದ ಅಳಿಸಾಕ್ತೀವಿ ಅಂತ. ಸರ್ಕ್ರಿಕ್ ರೀಜನಲ್ಲಿ ಸೇನೆ ಬಾಲ ಬಿಚ್ಚುತ್ತಿದೆ ಅನ್ನೋದಕ್ಕೇ ಭಾರತದ ಕಣ್ಣು ಕೆಂಪಾಗಿತ್ತು. ಈಗ ಇಂಥದ್ದೇನಾದರೂ ದಾಳಿ ನಡೆದ್ರೆ ಮಾತ್ರ ಭಾರತ ಪಾಕಿಸ್ತಾನದ ನಡುವೆ ಕಂಡು ಕೇಳರಿಯದ ಯುದ್ಧ ಆಗತ್ತೆ. ಆ ಸಮಯ ಹತ್ತಿರ ಬಂದೇ ಬಿಡ್ತಾ ಅಂತ ಅನ್ನಿಸ್ತಿದೆ ಈ ಕಮಾಂಡರ್ ಮೆಸೇಜನ್ನು ನೋಡ್ತಾ ಇದ್ರೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ರಕ್ಷಣಾ ಸಚಿವ ಹೌದು ಭಾರತ ಪಾಕಿಸ್ತಾನದ ನಡುವೆ ಎನಿ ಟೈಮ್ ಯುದ್ಧ ಆಗಬಹುದು ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಇದೆಲ್ಲ ಆಗ್ತಿದೆಯಲ್ಲ, ಭಾರತದ ಮೇಲೆ ಕೆಂಡ ಕಾರೋರಿಕೆ ಬಯಸ್ತಿದೆ. ಬಟ್ಟೆ ಹರ್ಕೊಂಡಿರೋ ಪಾಕಿಸ್ತಾನ ಪಾಪ ಅದು ಏನು ಯುದ್ಧ ಮಾಡುತ್ತೋ ಭಾರತದ ಮೇಲೆ, ಅಲ್ಲಿ
ಯಾವ್ಯಾವ ಕಡೆಯಿಂದ ಬಂದು ಹೊಡಿತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. TTP ಹೊಡಿತಾರೆ, ಅಫ್ಘಾನಿಸ್ತಾನ ತಾಲಿಬಾನಿಗಳು ಹೊಡಿತಾರೆ, ಬಲೂಚಿಗಳು ಹೊಡಿತಾರೆ, POK ಅವರು ನೆಗೆದು ಬೀಳ್ತಿದ್ದಾರೆ, ಸಿಂಧಿಗಳು ಹೊಡಿತಿದ್ದಾರೆ. ಪಂಜಾಬ್ನ ಪ್ರದೇಶದಲ್ಲೂ ಕೂಡ ಅದರ ಹೃದಯ ಭಾಗ ಮತ್ತು ಎಲ್ಲ ಸುರಿಯೋದಲ್ಲೇ ಅವರೂ ತಿರುಗಿ ಬಿದ್ದಿದ್ದಾರೆ. ಜನ್ಸಿ ಪ್ರೊಟೆಸ್ಟ್ ಆಗ್ತಿದೆ. ಏನು ಪಾಕಿಸ್ತಾನದಲ್ಲಿ ಆಗ್ತಿರೋದು ಏನು ಅಂತಲೇ ಹೇಳೋಕ್ಕೆ ಸಾಧ್ಯ ಇಲ್ಲ. TLP ಯಾವ ಥರ ಅಂದರೆ ಇಡೀ ಸರ್ಕಾರನೇ ಬೀಳಿಸೋ ಮಟ್ಟಿಗೆಲ್ಲ ಆಕ್ರೋಶ, ತಮ್ಮ ನಾಯಕನಿಗೆ ಗುಂಡೇಟು ಬಿದ್ದಿದೆ ಅನ್ನೋ ಕಾರಣಕ್ಕೆ ಸಿಡ್ದಿದೆ. ಇಷ್ಟೆಲ್ಲದರ ನಡುವೆ ಭಾರತಕ್ಕೆ ಬರ್ತೀನಿ ಅನ್ನುವಂಥ ಒಂದು ಭಂಡತನ ಮೆರಿತಾ ಇದೆ ಪಾಕಿಸ್ತಾನ. ಸೊ ಭಾರತದ ಉತ್ತರ ಹೇಗಿರಲಿದೆ ಅನ್ನೋದ್ರ ಟ್ರೇಲರ್ ಇಲ್ಲಿಂದ ರಿಲೀಸ್ ಆಗಿದೆ. ಈಗ ಬರೋಣ, ಚೀನಾ ಏನು ಹೇಳಿದೆ. ಭಾರತ ಆಲ್ರೆಡಿ ಪಾಕಿಸ್ತಾನದಲ್ಲಿ ವಿಧ್ವಂಸವನ್ನು ಸೃಷ್ಟಿಸಿ ಬಿಟ್ಟಿದೆಯಾ? ಎಸ್, ಚೀನಾ ಹೇಳ್ತಿದೆ ಇದನ್ನು. ಚೀನಾದ ಎಕ್ಸ್ಪರ್ಟ್ಗಳು, ಅನಾಲಿಸ್ಟ್ಗಳು ಎಲ್ಲ ಹೇಳ್ತಿದ್ದಾರೆ. ಏನಪ್ಪ ಅಂದರೆ, ಪಾಕಿಸ್ತಾನದಲ್ಲಿ ನಡೀತಿರುವಂಥ ತಾಲಿಬಾನ್ ಅಟ್ಯಾಕ್, ಅಫ್ಘಾನಿಸ್ತಾನ ಏನು ಪಾಕಿಸ್ತಾನವನ್ನು ನಲುಗಿಸಿ ಬಿಟ್ಟಿದೆ, 100 ಸೈನಿಕರನ್ನು ಹೊಡೆದುರುಳಿಸಿದೆ, 25 ಸೇನಾ ಅಲ್ಲಿನ ಪೋಸ್ಟ್ಗಳನ್ನು ವಶಪಡಿಸ್ಕೊಂಡಿದೆ, ಅವರ ಹಲವು ಭೂಭಾಗಗಳನ್ನು ಸುತ್ತುವರೆದಿದೆ ಅಫ್ಘಾನಿಸ್ತಾನ. ಸಣ್ಣ ಬೆಳವಣಿಗೆ ಅಲ್ಲ ಇದು. ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಬಿದ್ದಂಗೆ ಆಯಿತು. ಸೌದಿ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅಫ್ಘಾನಿಸ್ತಾನವನ್ನು ದಯವಿಟ್ಟು ಹಿಂದಕ್ಕೆ ಹೋಗಿ, ಇದಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಸಮಾಧಾನ ಮಾಡೋಕೆ ನೋಡಿದ್ರು. ಕತಾರು ಸ್ವಲ್ಪ ಸೈಲೆಂಟ್ ಆದರು. ಈಗ ಮತ್ತೆ ಭಯಂಕರವಾದ ದಾಳಿ ನಡೀತಿದೆ. ಅಫ್ಘಾನಿಸ್ತಾನ ಅಲ್ಲಿನ ನೆಲೆಗಳನ್ನೇ ವಶಪಡಿಸ್ಕೊಂಡು ಬಿಟ್ಟಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ. ಅಫ್ಘಾನಿಸ್ತಾನವನ್ನು ಟಚ್ಚೇ ಮಾಡೋಕ್ಕಾಗ್ತಿಲ್ಲ ಪಾಕಿಸ್ತಾನ. ಏನು ಹಿಂಗಾಗ್ಬಿಟ್ರು ಇವರು, ಶಕ್ತಿ ಎಲ್ಲಿಂದ ಬಂತು ಅಂತ ಪಾಕಿಸ್ತಾನ ನಮ್ಮ ಕಡೆಗೆ ನೋಡ್ತಿದೆ. ಈ ಹೊತ್ತಲ್ಲಿ ಚೀನಾದ ರಿಪೋರ್ಟ್ ಹೇಳ್ತಿರೋದು ಭಾರತದ ಕೈ ಇರೋದು ಇಲ್ಲಿ, ಅದಕ್ಕೆ ಅಫ್ಘಾನಿಸ್ತಾನ ಈ ಸಲ ಎದೆಯುಬ್ಬಿಸಿ ನುಗ್ಗಿ ಹೊಡಿತಿದೆ ಪಾಕಿಸ್ತಾನವನ್ನು. ಯಾಕೆ ಅಂದರೆ ಭಾರತ ಇದೆ ಅಲ್ಲಿ ಅಂತ ಜೋರು ಡಿಸ್ಕಷನ್ ಶುರುವಾಗಿದೆ. ಮತ್ತು ತಾಲಿಬಾನಿಗಳನ್ನು ಉಗ್ರರು ಅನ್ನೋದನ್ನು ಹೊಸದಾಗಿ ಕರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಚೀನಾದ ಫಾರಿನ್ ಮಿನಿಸ್ಟರ್ ಬಂದು ಮೀಟ್ ಮಾಡ್ಕೊಂಡು ಹೋಗುವಾಗ ತಾಲಿಬಾನಿಗಳನ್ನು ಅವ್ರಿಗೆ ಉಗ್ರರು ಅಂತ ಅನಿಸಿರಲಿಲ್ಲ, ಅವ್ರ ನಡುವೆ ಮೀಟಿಂಗ್ ನಡೆದಾಗ. ಈಗ ಭಾರತದ ಜೊತೆ ಕೈ ಜೋಡಿಸಿದ್ದಾರಲ್ಲ. ಅಮೀರ್ ಖಾನ್ ಮುಟ್ಟಕ್ಕೆ ಇಲ್ಲಿ ಬಂದು ವಾರಗಟ್ಟಲೆ ಪ್ರವಾಸ, ವಾಣಿಜ್ಯ ಒಪ್ಪಂದ ಎಲ್ಲ ಡೀಲ್ಗಳನ್ನು ಮಾಡ್ಕೊಳ್ತಿರೋ ಹೊತ್ತಲ್ಲಿ ಈಗ ತಾಲಿಬಾನ್ ಉಗ್ರರು ಅನ್ನೋ ರೀತಿಯಲ್ಲೆಲ್ಲ ಚೀನಾ ಜನ ಸೋಷಿಯಲ್ ಮೀಡಿಯಾ ಎಲ್ಲ ರಿಯಾಕ್ಟ್ ಮಾಡ್ತಿದೆ. ಭಾರತ ನಿಂತಿದೆ ಪಾಕಿಸ್ತಾನದ ಮೇಲೆ ನಡೀತಿರುವಂಥ ಈ ಭಯಂಕರ ದಾಳಿ. ಇದು ಸಣ್ಣ ಪ್ರಮಾಣದ ದಾಳಿ ಅಲ್ಲ. ಪಾಕ್ನ ಜೆಟ್ ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳನ್ನು ದೊಡ್ಡ ಮಟ್ಟದಲ್ಲಿ ಅಫ್ಘಾನಿಸ್ತಾನ ವಶಪಡಿಸ್ಕೊಂಡು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಅದನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಪಾಕ್ನಿಂದ ವಶಪಡಿಸ್ಕೊಂಡಿರುವಂಥ ಶಸ್ತ್ರಾಸ್ತ್ರಗಳ ರಾಶಿಯನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಇಷ್ಟೆಲ್ಲ ನಡೀತಿದೆ. ಪಾಕಿಸ್ತಾನ ತಾಲಿಬಾನ್ನ ಅಬ್ಬರಕ್ಕೆ ನಲುಗು ಹೋಗಿದೆ. ಭಾರತ ಎದುರಿಸೋದಿರಲಿ, ಅಫ್ಘಾನಿಸ್ತಾನವನ್ನು ಎದುರಿಸೋದಕ್ಕೂ ಆಗ್ತಿಲ್ಲ. ಯಾಕೆ ಅಂದರೆ ಭಾರತ ನಿಂತಿದೆ ಅಂತ ಚೀನಾ ರಿಪೋರ್ಟ್ ಈಗ ಹೇಳ್ತಿರೋದು ಅಷ್ಟು ಸಾಲದು ಅಂತ ಇದನ್ನು ಪಾಕಿಸ್ತಾನನೂ ಹೇಳ್ತಾ ಇದೆ. ಅಲ್ಲಿ ಏನಾಗ್ತಿದೆ, ಮತ್ತೊಂದು ಮಗದೊಂದು ನಮ್ಮ ದೇಶದ ಅಭಿವೃದ್ಧಿ ಕೆಲಸ ಬಿಟ್ಟು ನಾವ್ಯಾಕಲ್ಲಿ ಹೋಗೋಣ ಅಂತ ಭಾರತ ಅಂತೂ ರಿಯಾಕ್ಟ್ ಮಾಡ್ತಾನೆ ಬಂದಿದೆ. ಬಟ್ ಪಾಕಿಸ್ತಾನ ಏನು ಹೇಳ್ತಿದೆ ನೋಡಿ, TTP ಮತ್ತು ಬಲೂಚಿಗಳ ಅಬ್ಬರಕ್ಕೆ ಭಾರತವೇ ಸೂತ್ರಧಾರ, ಡೌಟೇ ಇಲ್ಲ ಅಂತ ಹೇಳ್ತಿರೋದು. ಪಾಕಿಸ್ತಾನದಲ್ಲಿ ಈ ಅಫ್ಘಾನಿಸ್ತಾನದ ದಾಳಿ ಆಗಿರೋ ಸಮಯದಲ್ಲಿಯೇ ಗಾಜಾ, ಅಮೆರಿಕ ಮತ್ತು ಮುನೀರ್ ನಡುವಿನ ಈ ಡೀಲ್ ವಿಚಾರದಲ್ಲಿ ಕೋಪಾಗ್ನಿಯೇ ಸಿಡಿದಿದೆ. TLP ಪ್ರೊಟೆಸ್ಟ್ ಜೋರಾಗಿ ಒಂದೇ ದಿನ ರಾತ್ರಿ 100 ಜನ ಸತ್ತಿದ್ದಾರೆ. 250 ಜನ ಸತ್ತಿರೋದಲ್ಲಿ ಒಂದು TLP ಏಟ್ಗೆ 106 ಜನ ಪೊಲೀಸರೇ ಸತ್ತು ಹೋಗಿದ್ದಾರೆ. ಪ್ರಜೆಗಳು ವಸುನಿಗಿದ್ದಾರೆ. ಆಗಬಾರ್ದಾಗ್ತಿದೆ ಅಲ್ಲಿ ಪಾಕಿಸ್ತಾನದಲ್ಲಿ. ಹೆಣ ಹೊರಕ್ಕೂ ಜನ ಸಿಗ್ತಿಲ್ಲ, ಆ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಟೈಮಿಂಗ್ಸ್ ನೋಡಿ, ಅಫ್ಘಾನಿಸ್ತಾನ ದಾಳಿ ಮಾಡಿದಾಗಲೇ ಅಲ್ಲಿ TLP ಪ್ರೊಟೆಸ್ಟ್ ಜೋರಾಗಿದೆ. ಹೇಳಿ ಕೇಳಿ ಅಲ್ಲಿ ರಿಜ್ವಿಗೆ ಗುಂಡೇಟು ಬಿತ್ತಲ್ಲ, ಅದು ಇನ್ನೂ ಆಕ್ರೋಶ ಸಿಡಿಯೋ ಥರ ಮಾಡ್ತು. ಪಾಕಿಸ್ತಾನದ ಪೊಲೀಸರೇ ಗುಂಡೇಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ಯಾರು ಹೊಡೆದ್ರು? ಪಾಕಿಸ್ತಾನದಲ್ಲಿ ಒಬ್ಬ ಬಿಗ್ ಲೀಡರ್ ಆತನ ಪ್ರಭಾವ ಏನು, ಆತನಿಗೆ ಗುಂಡೇಟು ಬಿದ್ದರೆ ಏನಾಗುತ್ತೆ ಅಂತ ಪಾಕಿಸ್ತಾನಕ್ಕೆ ಗೊತ್ತು. ಸರ್ಕಾರಕ್ಕೆ ಟೆನ್ಷನ್ ಆಗೋ ಥರ ಆಗಿದೆ, ಆತನ ತಲೆಗೆ ಹೆಂಗೆ ಗುಂಡು ಬಿತ್ತು ಅಂತ. ಸೊ ಯಾರು ಬಂದು ಹೊಡೆದ್ರು, ಅಲ್ಲಿ ಯಾರು ಕಿಡಿ ಹೊತ್ತಿಸಿದ್ರು, TLP ಪ್ರೊಟೆಸ್ಟು ನೆಕ್ಸ್ಟ್ ಲೆವೆಲಿಗೆ ಹೆಂಗೆ ಹೋಯಿತು, ಇದೆಲ್ಲ ಚರ್ಚೆಗಳಾಗ್ತಿದ್ದಾವೆ. ಸೊ ಏಕಾಏಕಿ ಒಂದು ಕಡೆ ಬಲೂಚಿಗಳು, ಒಂದು ಕಡೆ TLP, ಇನ್ನೊಂದು ಕಡೆ TTP, ಅಫ್ಘಾನಿ ತಾಲಿಬಾನಿಗಳು ಎಲ್ಲ ಕಡೆಯಿಂದ ಬೆಂಡೆತ್ತುತ್ತಿದ್ದಾರೆ ಪಾಕಿಸ್ತಾನವನ್ನು. ಅಂತಹ ಪರಿಸ್ಥಿತಿಯಲ್ಲಿದೆ ಈಗ ಪಾಕಿಸ್ತಾನದ ಬೀದಿಗಳಲ್ಲಿ ಅಲ್ಲಿನ ಯುದ್ಧದ ಟ್ಯಾಂಕ್ಗಳು ಮೂವ್ ಆಗ್ತಿರೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದಾರೆ ಅಫ್ಘಾನ್ ತಾಲಿಬಾನಿಗಳು. ಮತ್ತು ಅವರ ಫಾರ್ವರ್ಡ್ ಪೋಸ್ಟ್ಗಳನ್ನು ಹೊಡೆದು ಬಿಸಾಕಿದ್ದಾರೆ. ಅಲ್ಲಿನ ಸೈನಿಕರ ಜೀವ ಹೆಂಗಾಗಿದೆ ಅಂದರೆ ಬೀದಿ ಹೆಣ ಅಂತಾರಲ್ಲ, ಆ ರೀತಿಯಲ್ಲಿ ಕಂಡಲ್ಲಿ ಹೊಡಿತಿದ್ದಾರೆ. ಹೆವಿ ಅಟ್ಯಾಕು. ಪಾಕಿಸ್ತಾನನೂ ಏರ್ ಸ್ಟ್ರೈಕ್ ಮಾಡೋಕ್ಕೆ ಪ್ರಯತ್ನ ಪಡ್ತು, ಅದು ಇನ್ನೂ ಕೆರಳಿಸ್ತು ಅಫ್ಘಾನಿಗಳನ್ನು.
ಮತ್ತೆ ಹೊಸದಾಗಿ ಈಗ ದಾಳಿ ಶುರುವಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ನಡೀತಿರೋದು. ಮತ್ತು ವೈರ್ಲೆಸ್ ಫೀಲ್ಡ್ ಕಮ್ಯುನಿಕೇಷನ್ ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಿ ಹಾಕಿದೆ ಅಫ್ಘಾನಿಸ್ತಾನ. ಸೊ ಅಲ್ಲಿ ಸೇನೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಹೆವಿ ಆರ್ಟಿಲರಿ ಫೈರಿಂಗಲ್ಲಿ ಪಾಕಿಸ್ತಾನದ ಫಾರ್ವರ್ಡ್ ಪೋಸ್ಟು ಕಮ್ಯುನಿಕೇಷನ್ ಸಿಸ್ಟಮ್ಮೇ ಡ್ಯಾಮೇಜ್ ಆಗಿ ಹೋಗಿದೆ. ಬಲೂಚಿಸ್ತಾನ್ ಮತ್ತು ಸ್ಪಿನ್ ಬೋಲ್ಡಾಕ್ ಆ ಪ್ರದೇಶ ಇದೆಯಲ್ಲ, ಅಲ್ಲಿ ಭಯಂಕರವಾದಂತಹ ಒಂದು ಸಂಘರ್ಷ ನಡೀತಾ ಇದೆ. TTP ಕೂಡ ಸಪ್ರೇಟಾಗಿ, ಅಂದರೆ ತೆಹ್ರೀಕ್-ಇ ತಾಲಿಬಾನ್ ಗ್ರೂಪು ಪಾಕಿಸ್ತಾನದ ಒಳಗಡೆ ಅದು ಸಪ್ರೇಟಾಗಿ ದಾಳಿ ನಡೆಸ್ತಾ ಇದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಹೆಸರಿಲ್ಲದಂತೆ ಮಾಡೋದಕ್ಕೆ ಏನು ಬೇಕಲ್ಲ ಅದನ್ನು ತಾಲಿಬಾನಿಗಳು ಮಾಡ್ತಿದ್ದಾರೆ. TTP ಅವರು IED ಅಟ್ಯಾಕ್ ನಿರಂತರವಾಗಿ ಮಾಡ್ತಿದ್ದು ಅಲ್ಲಿನ ಸೇನೆಯಲ್ಲಿ ದಿನದಿಂದ ದಿನಕ್ಕೆ ಸೈನಿಕರನ್ನು ಕರಗಿಸುವ, ಅಂದರೆ ಸಂಖ್ಯೆಯನ್ನು ಕರಗಿಸುವ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಸೊ ಪಾಕಿಸ್ತಾನದಲ್ಲಿ ಆಗ್ತಿರುವಂತಹ ಈ ವಿಧ್ವಂಸ ಕಂಡು ಕೇಳರಿಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಭಾರತ ಕಾರಣ ಅಂತ ಪಾಕಿಸ್ತಾನ ಹೇಳ್ತಿದೆ. ಚೀನಾ ರಿಪೋರ್ಟ್ಸ್ ಕೂಡ ಔಟ್ ಆಗಿವೆ ಈಗ. ಹೌದಾ, ನಿಮ್ಮ ದೇಶದಲ್ಲಿ ನಾವು ಹಿಂಗೆಲ್ಲ ಮಾಡ್ತಿದ್ದೀವ, ನಮಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡ್ರ ಅಂತ ಭಾರತ ಅಂತೂ ಇದನ್ನು ಸಹಜವಾಗಿ ರಿಜೆಕ್ಟ್ ಮಾಡಿದೆ. ಆದರೆ ಅಜಿತ್ ದೋವಲ್ ಅವರು ಇಟ್ಟ ಗುರಿ ತಲುಪಿದ್ರ. ನಮ್ಮ ಗುರಿ ಏನು? ಪಾಕಿಸ್ತಾನ ನಮ್ಮನ್ನು ಕೆಣಕಕ್ಕೆ ಬರಬಾರ್ದು ಅಷ್ಟೇ. ನಾವೇನು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ, ಅವ್ರ ದೇಶದ ಕಡೆ ನಾವು ಯಾಕೆ ತಿರುಗಿ ನೋಡೋಣ ಅಲ್ವಾ. ಆದರೆ ನಮ್ಮನ್ನು ಕೆಣಕೋದಕ್ಕೆ ಬರದಷ್ಟು ಅವರನ್ನು ಬ್ಯುಸಿ ಮಾಡಬೇಕು, ಶಕ್ತಿಹೀನರಾಗಿ ಮಾಡಬೇಕು, ಅವ್ರಿಗೆ ಇರುವಂಥ ಶಕ್ತಿಯನ್ನೆಲ್ಲ ಹಿಪ್ಪೆ ಮಾಡಬೇಕು. ಇದರ ನಡುವೆ ಉಗ್ರರನ್ನು ಟ್ರೈನಿಂಗ್ ಮಾಡ್ತಾ ಇದೆ. ಮತ್ತೊಂದು ಭಯಂಕರ ದಾಳಿ ನಡೆಸೋದಕ್ಕೆ ಬರೋದಾದ್ರೆ ಬರಲಿ, ಏನು ಮಾಡ್ತೀವಿ ಈ ಸಲ ನೋಡಿ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ಗೆ ಭಾರತದ ಸೇನೆ ಒಂದು ಭಯಂಕರ ಸಂದೇಶವನ್ನೇ ಪಾಕಿಸ್ತಾನಕ್ಕೆ ರವಾನಿಸಿದೆ. ನೋಡಿ ಯಾರ್ಯಾರು ಎಷ್ಟೆಷ್ಟು ಜನರನ್ನು ಹೊಡೆದು ಹಾಕಿದ್ದಾರೆ ಅಂತ. BLA ಈಗ ಮೊನ್ನೆ ಲೇಟೆಸ್ಟ್ ಇದು 50 ಜನ ಪಾಕಿಸ್ತಾನಿ ಸೋಲ್ಜರ್ಸ್ನ ಹೊಡೆದು ಹಾಕಿರೋದು. ಮತ್ತು TTPಯಿಂದ 50 ಜನ ಪಾಕಿಸ್ತಾನಿ ಸೋಲ್ಜರ್ಸ್. ಇನ್ನು ಪಾಕಿಸ್ತಾನದ 58 BSF ಅಫ್ಘಾನಿ ತಾಲಿಬಾನಿಗಳಿಂದ ಹೊಡೆದು ಹಾಕಿದ್ದಾರೆ. 170ಕ್ಕೂ ಅಧಿಕ ಪಾಕಿಸ್ತಾನಿ ಅಲ್ಲಿನ ಜನ 200-250ಕ್ಕೆ ತಲುಪಿದೆ ಈಗ. ಗಾಜಾ ಪ್ರೊಟೆಸ್ಟಲ್ಲಿ ಸತ್ತು ಹೋಗಿದ್ದಾರೆ. ಸೊ ಪಾಕಿಸ್ತಾನದ ಒಳಗಡೆನೇ ಆಪರೇಷನ್ ಸಿಂಧೂರ 2.0 ಶುರುವಾಗಿದೆಯಾ ಅನ್ನೋ ಥರ ಚರ್ಚೆಗಳು ನಡೀತಿದ್ದಾವೆ. ಬಟ್ ನಮಗೆ ಯಾಕೆ, ಅವ್ರ ದೇಶದ ಉಸಾಬರಿ ಅಲ್ವಾ, ನಮ್ದು ನಾವು ನೋಡ್ಕೊಳ್ತೀವಿ, ನಿಮ್ದು ನೀವು ನೋಡ್ಕೊಳ್ಳಿ ಅನ್ನೋ ಸಂದೇಶ ಭಾರತದ್ದು. ಇದ್ರ ನಡುವೆ ನೋಡಿ ಅಫ್ಘಾನಿಸ್ತಾನ ಭಾರತದ ಜೊತೆ ಈಗ ಕೈ ಜೋಡಿಸಿ ನಮ್ಮ ಸ್ನೇಹ ಸಂಬಂಧ ಮತ್ತಷ್ಟು ಸುಧಾರಿಸ್ತಿರೋ ಹೊತ್ತಲ್ಲಿ ISIS ಕಾರ್ಯಾಚರಣೆಯ ಬಗ್ಗೆ ಅಫ್ಘಾನಿ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ. ISIS ಅಫ್ಘಾನಿಸ್ತಾನದಲ್ಲಿ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದೆ ಮತ್ತು ಭಾರತದಲ್ಲೂ ಕುಕೃತ್ಯಗಳನ್ನು ನಡೆಸೋದಕ್ಕೆ ಪಾಕಿಸ್ತಾನದ ಆರ್ಮಿ ಮತ್ತು ISIS ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾ ಇದೆ ಅನ್ನುವ ಸ್ಟೇಟ್ಮೆಂಟನ್ನು ಈಗ ರಿಲೀಸ್ ಮಾಡಿರೋದು. ಹಲವಾರು ರಾಷ್ಟ್ರಗಳಲ್ಲಿ ಈ ISIS ದಾಳಿಯನ್ನು ಪಾಕಿಸ್ತಾನವೇ ಸಹಕಾರ ಕೊಟ್ಟು ಮಾಡಿಸ್ತಾ ಇದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಅಫ್ಘಾನಿಸ್ತಾನ್ ತಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಸಾಕ್ಷಿಗಳ ಸಮೇತ ಈಗ ಜಗತ್ತಿನ ಮುಂದೆ ಇಡ್ತಿದೆ. ಸೊ ಪಾಕ್ನ ಬಣ್ಣವೂ ಬಯಲಾಗಿದೆ ಮತ್ತು ಪಾಕ್ನ ಶಕ್ತಿಯ ಅಡಗಿಸುವಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಯಾರ್ಯಾರು ಮಾಡಬೇಕೋ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ನಮಗೇನಾಗ್ತಿದೆ ಅಂತ ಕೇಳಿದ್ರೆ ನಮಗೆ ತುಂಬ ಒಳ್ಳೆಯ ಲಾಭ ಆಗ್ತಿದೆ ಇದರಿಂದ. ಹಾಗಾಗಿ ಈಗ ಬಾಯ್ ಪಡ್ಕೊಳ್ತಿದ್ದಾರೆ ಇದನ್ನು ಭಾರತವೇ ಮಾಡ್ತಿರೋದು ಅಂತ. ಭಾರತ ಇನ್ನೂ ಮಾಡಲಿಕ್ಕಿದೆ, ಇಷ್ಟೇ ಅಲ್ಲ ಅನ್ನೋದನ್ನು ಭಾರತ ಹೇಳ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.